ಮತಗಳವು ದೇಶದ ಹಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ 2024ರ ಚುನಾವಣೆ ಸಂದರ್ಭದಲ್ಲಿ ಮತಗಳ್ಳತನ ಮಾಡಲಾಗಿದೆ ಅನ್ನುವಂತ ರಾಹುಲ್ ಗಾಂಧಿ ಅವರ ಆರೋಪ. ಅದಕ್ಕೆ ಅವರು ಬೆಂಗಳೂರು ಸೆಂಟ್ರಲ್ನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಉದಾಹರಣೆಯನ್ನ ಕೊಟ್ಟಿದ್ರು. ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಮತಗಳು ಪ್ರಾಕ್ಸಿ ವೋಟ್ಸ್ ಆಗಿದೆ ಅನ್ನುವಂಥದ್ದು ಅವರ ಆರೋಪ ಆಗಿತ್ತು. ಈ ಆರೋಪ ಅಷ್ಟಕ್ಕೆ ನಿಂತಿಲ್ಲ. ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸುವ ಪ್ರಯತ್ನ ಕೂಡ ಆಗಿದೆ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಹೇಗೆ ಮತಗಳವಾಗಿದೆ, ನರೇಂದ್ರ ಮೋದಿ ಅವರು ಹೇಗೆ ಅಡ್ಡದಾರಿ ಹಿಡಿದು ಪ್ರಧಾನಿ ಆದ್ರು ಅನ್ನುವಂಥ ಕೆಲ ಆರೋಪಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣಾ ಆಯೋಗಕ್ಕೆ ಪ್ರಮುಖವಾಗಿ 5 ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು. ನಾವು ಆಗಾಗ ಹೇಳಿದಾಗೆ ಜಗತ್ತಿನ ಅತಿ ದೊಡ್ಡ ಚುನಾವಣಾ ವ್ಯವಸ್ಥೆ ನಮ್ಮದು ಭಾರತದ್ದು. ಅಂತ ಚುನಾವಣಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ಮುಂದೆ ಇಟ್ಟಿರುವಂತಹ 5 ಗಂಭೀರ ಪ್ರಶ್ನೆಗಳಿದೆಯಲ್ಲ, ಅದಕ್ಕೆ ಚುನಾವಣಾ ಆಯೋಗ ಏನು ಉತ್ತರ ಕೊಡುತ್ತೆ ಅನ್ನುವಂಥದ್ದು ಕೂಡ ನಮ್ಮಲ್ಲಿರುವಂತಹ ಕುತೂಹಲ. ಹಾಗಾದ್ರೆ ಇವತ್ತು ಏನೇನಾಯ್ತು, ರಾಹುಲ್ ಗಾಂಧಿ ಅವರು ಇಟ್ಟಿರುವಂತಹ ಪ್ರಶ್ನೆಗಳೇನೇನು, ಚುನಾವಣಾ ಆಯೋಗ ಯಾವ ರೀತಿ ಅಂತ ನಿಲುವನ್ನ ತಾಳ್ತಾ ಇದೆ ಈ ವಿಚಾರವಾಗಿ, ಬನ್ನಿ ಮೊದಲಿಗೆ ಆ ರಿಪೋರ್ಟ್ ಅನ್ನ ನೋಡ್ಕೊಂಬೋಣ. हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है. ನರೇಂದ್ರ ಮೋದಿ ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಕೂಡಲೇ ರಾಜೀನಾಮೆ ಕೊಡಬೇಕು. Why is ECI behaving agent of the BJP? ಬಿಜೆಪಿಯ ಬ್ರಾಂಚ್ ಆಫೀಸ್ ತರ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ಕಳ್ಳತನದ ಸರ್ಕಾರ. ನಿನ್ನೆ ದಾಖಲೆಗಳು ರಿಲೀಸ್, ಇವತ್ತು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್. ಚುನಾವಣಾ ಆಯೋಗಕ್ಕೆ ಸವಾಲು, ಮೋದಿ ವಿರುದ್ಧ ಬೆಂಕಿ ಮಳೆ. ಆರೋಪಗಳ ಮೇಲೆ ಆರೋಪ, ಸವಾಲುಗಳ ಮೇಲೆ ಸವಾಲು. 2024ರ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ದಾಖಲೆಗಳನ್ನ ರಿಲೀಸ್ ಮಾಡಿದ್ದ ರಾಹುಲ್ ಗಾಂಧಿ ಇವತ್ತು ಬೆಂಗಳೂರಿನಲ್ಲಿ ನಿಂತು ಚುನಾವಣಾ ಆಯೋಗದ ವಿರುದ್ಧ ಬೆಂಕಿ ಮಳೆ ಸುರಿಸಿದ್ರು. Number 1, why are you not giving voter list? Number 2, why are you destroying video evidence? Number 3, why is ECI committing massive fraud? Number 4, why is ECI threatening opposition? Why is ECI behaving like an agent of the BJP? ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಮಹದೇವಪುರದಲ್ಲಿ 1 ಲಕ್ಷ ಮತಗಳ್ಳತನ ಆಗಿದೆ ಅಂತ ಆರೋಪಿಸಿ ದಾಖಲೆಗಳನ್ನ ರಿಲೀಸ್ ಮಾಡಿದ್ದ ರಾಹುಲ್ ಗಾಂಧಿ ಇವತ್ತು ಪುನರುಚ್ಚರಿಸಿದ್ರು. ಮತಪಟ್ಟಿಯಲ್ಲಿ ಹೊಸದಾಗಿ ಸೇರಿರುವ ಮತಗಳೆಲ್ಲ ಬಿಜೆಪಿಗೆ ಹೋಗಿದೆ, ಗೋಲ್ಮಾಲ್ ನಡೆದಿರುವ ಎಲ್ಲ ಕಡೆ ಬಿಜೆಪಿ ಗೆದ್ದಿದೆ ಅಂತ ಆರೋಪಿಸಿದ್ರು. ಸಂಸತ್ತಿನಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ, ಈಗ ಅದರ ಅವಶ್ಯಕತೆ ಇಲ್ಲ. ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆ ಅಂತ ತರಾಟೆಗೆ ತೆಗೆದುಕೊಂಡ ರಾಹುಲ್ ಅಫಿಡವಿಟ್ ಜೊತೆ ಪ್ರಮಾಣ ವಚನದ ಮೂಲಕ ದಾಖಲೆಗಳನ್ನ ಸಲ್ಲಿಸುವಂತೆ ಚುನಾವಣಾ ಆಯೋಗ ಕೇಳಿದೆ. ನಾನು ಸಂವಿಧಾನವನ್ನ ಹಿಡಿದು ಸಂಸತ್ತಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದೀನಿ, ಈಗ ಮತ್ತೆ ಅದರ ಅಗತ್ಯ ಇಲ್ಲ ಅಂತ ತಿರುಗೇಟು ನೀಡಿದ್ರು. मुझसे इलेक्शन कमीशन एफिडेविट मांगता है, मुझसे कहता है कि मुझे ओथ देना है, ओथ लेना है. मैंने पार्लियामेंट के सामने, पार्लियामेंट के अंदर ओथ लिया है, इस संविधान के सामने ओथ लिया है, इस पर हाथ डाल के वोट लिया है, इस पे हाथ डालकर ओथ लिया है. ಒನ್ ಮ್ಯಾನ್ ಒನ್ ವೋಟ್ ಅನ್ನೋದೇ ಸಂವಿಧಾನದ ಅಡಿಪಾಯ ಅಂತ ಅತ್ತ ಕೇಂದ್ರ, ಇತ್ತ ಚುನಾವಣಾ ಆಯೋಗದ ವಿರುದ್ಧ ಮಾತಿನ ಬಿರುಸು ಬಾಣಗಳನ್ನ ಬಿಡುತ್ತಲೇ ಪಂಚ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಚುನಾವಣಾ ಆಯೋಗ ಡಿಜಿಟಲ್ ದಾಖಲೆಗಳನ್ನ ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡಿರುವ ರಾಹುಲ್, ಸಾಮೂಹಿಕವಾಗಿ ಅಕ್ರಮ ನಡೀತಾ ಇರೋದು ಏಕೆ, ಬಿಜೆಪಿ ಏಜೆಂಟ್ ರೀತಿ ಯಾಕೆ ನಡೆದುಕೊಳ್ತಾ ಇದ್ದೀರಿ, ವಿರೋಧ ಪಕ್ಷಗಳನ್ನ ಯಾಕೆ ಬೆದರಿಸ್ತೀರಿ, ಮತಗಟ್ಟೆಗಳ ವಿಡಿಯೋ ದೃಶ್ಯಾವಳಿಗಳನ್ನ ಡಿಲೀಟ್ ಮಾಡಿರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಆಯೋಗದ ವಿರುದ್ಧ ಗುಡುಗು, ಮೋದಿ ರಾಜೀನಾಮೆಗೆ ಆಗ್ರಹ. ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರೋಷಾವೇಶದ ಭಾಷಣ ಮಾಡಿದ್ರು. ಚುನಾವಣಾ ಆಯೋಗ ಬಿಜೆಪಿಯ ಬ್ರಾಂಚ್ ಆಫೀಸ್ ಆಗಿದೆ ಅಂತ ಗುಡುಗಿದ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ರಾಜೀನಾಮೆಗೆ ಆಗ್ರಹಿಸಿದ್ರು. ಕಳೆದ 2024ರಲ್ಲಿ 16 ಸ್ಥಾನಗಳನ್ನ ಗೆಲ್ಲಬೇಕಾಗಿತ್ತು. 7 ಕ್ಷೇತ್ರಗಳಲ್ಲಿ ಮತಗಳನ್ನ ಕದೀತಕ್ಕಂಥ ಕೆಲಸವನ್ನ ಮಾಡಿದ್ರು. ಚುನಾವಣಾ ಆಯೋಗ ಇದೆಯಲ್ಲ, ಅದು ಒಂದು ಬಿಜೆಪಿಯ ಬ್ರಾಂಚ್ ಆಫೀಸ್ ತರ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನರೇಂದ್ರ ಮೋದಿ ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನರೇಂದ್ರ ಮೋದಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು.
ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಸಲಹೆಯಂತೆ ಪ್ರತಿ ಕ್ಷೇತ್ರದಲ್ಲೂ ಲೀಗಲ್ ಬ್ಯಾಂಕ್ ಮಾಡ್ತೀವಿ ಅಂದ್ರು. ಕೇಂದ್ರದಲ್ಲಿರೋದು ಕಳ್ಳತನದ ಸರ್ಕಾರ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ರು. ಒಂದು ಲೀಗಲ್ ಬ್ಯಾಂಕ್ ಅನ್ನ ಮತಗಳನ್ನ ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕಳ್ಳತನದ ಸರ್ಕಾರ ಇದ್ದ ಕಾರಣ ಇದಕ್ಕೆ ನೈತಿಕ ಬಲ ಇಲ್ಲ. ಸರ್ಕಾರದಲ್ಲಿ ಇರೋಕ್ಕೆ ಯಾವುದೇ ಇದಕ್ಕೆ ಹಕ್ಕಿಲ್ಲ. ಮತಗಳ್ಳತನ ಆರೋಪದ ಬೆನ್ನಲ್ಲೇ ಆಯೋಗದ ವೆಬ್ಸೈಟ್ ಬಂದ್. ಮತಗಳ್ಳತನ ಆರೋಪ ಬೆನ್ನಲ್ಲೇ ಹಲವು ರಾಜ್ಯಗಳಲ್ಲಿ ಚುನಾವಣಾ ಆಯೋಗ ವೆಬ್ಸೈಟ್ಗಳು ಬಂದ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ರಾಜ್ಯಗಳಲ್ಲಿ ಆಯೋಗದ ವೆಬ್ಸೈಟ್ನಲ್ಲಿ ವ್ಯತ್ಯಯ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಪ್ರತಿಭಟನೆ ಬಳಿಕ ಚುನಾವಣಾ ಆಯೋಗಕ್ಕೆ ದಾಖಲೆಗಳನ್ನ ಕೊಡ್ತೀನಿ ಎಂದಿದ್ದ ಕೈ ನಾಯಕರು ದೆಹಲಿಯಲ್ಲಿ ಸೋಮವಾರ ಪ್ರತಿಭಟನೆ ಬಳಿಕ ಕೇಂದ್ರ ಚುನಾವಣಾ ಆಯೋಗಕ್ಕೆ ನೇರವಾಗಿ ದಾಖಲೆಗಳನ್ನ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಅದೇನೇ ಇರಲಿ, ಮತಕಳ್ಳತನವನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ. ಚುನಾವಣಾ ಆಯೋಗದ ಮೇಲೆ ಬಂದೂಕಿಟ್ಟು ಕೇಂದ್ರ ಸರ್ಕಾರದತ್ತ ಶೂಟ್ ಮಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.